ಪಹಲ್ಗಾಮ್ ದಾಳಿ ಹಿಂದಿದೆ ಹಮಾಸ್ನ ಕರಿನೆರಳು. ಹಮಾಸ್ ಪರ ಶಾಂತಿ ಮಂತ್ರ ಜಪಿಸಿದವರು ಈಗೇನ್ ಹೇಳ್ತಾರೆ? ಆಲ್ ಐಸ್ ಆನ್ ರಾಫಾ ಅಂದವರು ಈಗೇನ್ ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದೀರಾ? ಇಸ್ರೇಲ್ನ ಕಾರ್ಯಾಚರಣೆಯನ್ನ ಖಂಡಿಸಿದ ಪ್ರಿಯಾಂಕಾ ಗಾಂಧಿ ಅವರು ಈಗೇನ್ ಹೇಳ್ತಾರೆ? ಗಾಜಾದಲ್ಲಿ ನಾಗರಿಕ ಹತ್ಯೆಗೆ ಖಂಡನೆ ಮಾಡಿದ ರಾಹುಲ್ ಗಾಂಧಿ ಅವರೇ ಈಗೆಲ್ಲಿದ್ದೀರಾ? ಸೋ ಕಾಲ್ಡ್ ಬುದ್ಧಿಜೀವಿಗಳೇ, ಪ್ರಗತಿಪರರೇ, ಈಗ್ಯಾಕ್ ಸೈಲೆಂಟ್ ಆಗಿದ್ದೀರಾ? ಹಮಾಸ್ನ ವಿರೋಧಿಸುವಂತ ಧೈರ್ಯವನ್ನ ಯಾಕೆ ತೋರಿಸ್ತಿಲ್ಲ? ನಮಸ್ಕಾರ ವೀಕ್ಷಕರೇ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ರಕ್ತದೋಕುಳಿ, ಹಿಂದೂಗಳ ನರಮೇಧದ ಕುರಿತು ಒಂದು ಆತಂಕಕಾರಿ, ಆಘಾತಕಾರಿ ಮಾಹಿತಿಯೊಂದು ಬಯಲಾಗಿದೆ. ಅದುವೇ ಈ ಒಂದು ದಾಳಿಯ ಹಿಂದೆ ಹಮಾಸ್ನ ಕರಿನೆರಳಿರೋದು. ಹಮಾಸ್ನ ಕರಿನೆರಳಿರೋದು ಖಚಿತವಾಗಿದೆ ಅಂತ ಹೇಳಿ ಇಂಟೆಲಿಜೆನ್ಸ್ ಹೇಳಿದೆ. ಸಾವಿರಾರು ಅಮಾಯಕ ಯಹೂದಿಗಳನ್ನ ಹತ್ಯೆ ಮಾಡಿದ ಹಮಾಸ್ ಉಗ್ರರು ಪಹಲ್ಗಾಮ್ ದಾಳಿಗೂ ಮುನ್ನ ಪಾಕಿಸ್ತಾನದ ಟೆರರಿಸ್ಟ್ಗಳ ಜೊತೆಗೆ ಕೈ ಜೋಡಿಸಿರೋ ಭಯಾನಕ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ನಾಯಕರಿಗೆ, ಅದರಲ್ಲೂ ಕಾಂಗ್ರೆಸ್ನ ಟಾಪ್ ಲೀಡರ್ಸ್ಗಳಿಗೆ, ಹಾಗೇನೆ ಪ್ರಗತಿಪರರಿಗೆ, ತಮ್ಮನ್ನ ತಾವು ಬುದ್ಧಿಜೀವಿಗಳು ಅಂತ ಕರೆದುಕೊಳ್ಳುವಂತಹ ಸೋ ಕಾಲ್ಡ್ ಇಂಟೆಲೆಕ್ಚುವಲ್ ಪರ್ಸನಾಲಿಟೀಸ್ಗಳಿಗೆ ಆಲ್ ಐಸ್ ಆನ್ ರಾಫಾ ಅಂತ ಹೇಳಿ ಸರಣಿ ಟ್ವೀಟ್ ಗಳನ್ನ ಮಾಡಿದವರು ಇದಕ್ಕೇನ್ ಹೇಳ್ತೀರಾ? ಇವಾಗೆಲ್ಲಿದ್ದೀರಾ ನೀವುಗಳೆಲ್ಲ? ಪಹಲ್ಗಾಮ್ನಲ್ಲೂ ಕೂಡ ಆಗಿರೋದು ಅಮಾಯಕ ಹಿಂದೂಗಳ ನರಮೇಧ. ಈ ನರಮೇಧದ ಹಿಂದೆ ಪಾಕಿಸ್ತಾನದ ರಣರಕ್ಕಸರ ಜೊತೆಗೆ ಹಮಾಸ್ನ ಕೀಚಕರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ಸತ್ಯ ಹೊರಬಿದ್ದಿದೆಯಲ್ಲ, ಏನ್ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದೀರಾ ನೀವೆಲ್ಲ ಇವಾಗ? ಗಾಜಾದಲ್ಲಿ ನಾಗರಿಕ ಹತ್ಯೆ ನಡೆದಿದೆ, ಇದು ಖಂಡನೀಯ. ಇಸ್ರೇಲ್ ನಡೆಸಿದ ಈ ಸೈನ್ಯ ಕಾರ್ಯಾಚರಣೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರುಗಳು ಆಗ ದೊಡ್ಡದಾಗಿ ಮಾತಾಡಿದ್ರಿ. ಪ್ರಿಯಾಂಕಾ ಗಾಂಧಿ ಅವರಂತೂ ಲೋಕಸಭೆ ಸೆಷನ್ ಬರುವಾಗ ಪ್ಯಾಲೆಸ್ಟೀನ್ ಒಂದು ಬ್ಯಾಗ್ ಅನ್ನ ಹಾಕೊಂಡು ವಿ ಆರ್ ವಿತ್ ಪ್ಯಾಲೆಸ್ಟೀನ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ವೀಕ್ಷಕರೇ, ನಾನು ಇಲ್ಲಿ ಒಂದು ವಿಚಾರವನ್ನ ನಿಮ್ಗೆ ಸ್ಪಷ್ಟ ಮಾಡ್ತಿದ್ದೀನಿ. ಭಾರತ ಯಾವತ್ತಿದ್ರೂ ಕೂಡ ಪ್ಯಾಲೆಸ್ಟೀನ್ ಪರವೇ. ನಾವಿಲ್ಲಿ ಪ್ಯಾಲೆಸ್ಟೀನ್ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಆದ್ರೆ ನಾನಿಲ್ಲಿ ಮಾತನಾಡ್ತಾ ಇರೋದು ಪ್ಯಾಲೆಸ್ಟೀನ್ ನ ನಡೆಸ್ತಾ ಇರುವಂತಹ ಹಮಾಸ್. ಇದೊಂದು ರಾಜಕೀಯ ಪಕ್ಷ. ಅನ್ಫಾರ್ಚುನೇಟ್ಲಿ ಇದು ರಾಜಕೀಯ ಪಕ್ಷ, ಅದೇ ಇದು ಉಗ್ರ ಸಂಘಟನೆ. ಅಲ್ಲಿನ ಜನರನ್ನ ಇವರೇ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಗಾಜಾದಲ್ಲಿ ನಡೆದಿರುವಂತಹ ಆ ಇಸ್ರೇಲಿನ ದಾಳಿಯನ್ನ ಮಾಡ್ತಲ್ಲ, ಇದು ಹೇಯ ಕೃತ್ಯ, ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳ್ಕೊಂಡು ನಮ್ಮಲ್ಲಿರುವಂತಹ ಪ್ರಗತಿಪರರು ಬಾಯ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಅದೇ ಕೀಚಕರು, ಅದೇ ಹಮಾಸ್ನ ಉಗ್ರ ಸಂಘಟನೆ, ಪಾಕಿಸ್ತಾನದ ಪಾಪಿ ಟೆರರಿಸ್ಟ್ಗಳು ಹೆಣದಂತಹ ಷಡ್ಯಂತ್ರದಲ್ಲಿ ಈ ನರಹಂತಕರ ಪಾಲೋ ಇದೆ ಅಂತ ಗೊತ್ತಾದ್ಮೇಲೆ ನೀವೆಲ್ಲ ಯಾಕೆ ಸೈಲೆಂಟ್ ಆಗಿದ್ದೀರಾ? ಯಾಕೆ ಜಾಣಮೌನ ತೋರಿಸ್ತಾ ಇದ್ದೀರಾ? ಒಬ್ರೇ ಬಂದು ಹಮಾಸ್ನ ಈ ಕೃತ್ಯವನ್ನ ಯಾಕೆ ವಿರೋಧಿಸ್ತಿಲ್ಲ? ಪಾಪ ನಿಮ್ಗೆ ಗೊತ್ತಿದ್ಯೋ ಇಲ್ವೋ, ಹಮಾಸ್ ಹೆಂಗಪ್ಪ ಕೈ ಜೋಡಿಸ್ತು ಪಾಕಿಸ್ತಾನ ಟೆರರಿಸ್ಟ್ ಜೊತೆಗೆ? ಹಮಾಸ್ ಇರೋದು ಎಲ್ಲಿ? ಸಾವಿರಾರು ಮೈಲಿ ದೂರದಲ್ಲಿ ಅಂತ ನಿಮ್ಮಲ್ಲಿ ಕೆಲವರು ಯೋಚನೆ ಮಾಡ್ತಿದ್ರೆ ನಾನು ಕೆಲವೊಂದು ಇನ್ಪುಟ್ಸ್ ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಹೇಗೆ ಹಮಾಸ್ನ ಕೀಚಕರು, ಹಮಾಸ್ನ ಉಗ್ರರು ಪಾಕಿಸ್ತಾನದ ಪಾಪಿ ಟೆರರಿಸ್ಟ್ ಗಳ ಜೊತೆಗೆ ಕೈ ಜೋಡಿಸ್ತಾ ಬಂದ್ರು, ಹೇಗೆ ಪಹಲ್ಗಾಮ್ ದಾಳಿಗೂ ಮುನ್ನ ಇವರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ. ಭಾರತದ ಗುಪ್ತಚರ ಇಲಾಖೆ ಅಧಿಕಾರಿಗಳ ಪ್ರಕಾರ ಪಹಲ್ಗಾಮ್ನ ದಾಳಿಯ ಹಿಂದೆ ಹಮಾಸ್ನ ಉಗ್ರರು, ಪ್ಯಾಲೆಸ್ಟೀನ್ನ ಟೆರರಿಸ್ಟ್ ಗ್ರೂಪ್, ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಈ ಜಿಹಾದಿಗಳ ಕರಿನೆರಳಿದೆ. ಎಲ್ಲಾ ಉಗ್ರ ಸಂಘಟನೆಗಳು ಸೇರಿಯೇ ಪಹಲ್ಗಾಮ್ ನರಮೇಧದ ಪಿತೂರಿಯನ್ನ ಹೂಡಿರೋದು. ಟಾಪ್ ಇಂಟೆಲಿಜೆನ್ಸ್ ಮೂಲಗಳ ಪ್ರಕಾರ ಈ ದಾಳಿಯ ಪ್ರಮುಖ ಸಂಚುಕೋರರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಫೆಬ್ರವರಿ 5ಕ್ಕೆ ನಡೆದಂತ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರದ ಶಾಹಿದ್ ಸಬೀರ್ ಅನ್ನೋ ಸ್ಟೇಡಿಯಂನಲ್ಲಿ ಒಂದು ಗ್ಯಾದರಿಂಗ್ ನಡೆದಿತ್ತು. ಇದೇನು ಒಳ್ಳೆ ಗ್ಯಾದರಿಂಗ್ ಅಲ್ಲ, ಎಲ್ಲಾ ನರರಾಕ್ಷಸರು, ಕೀಚಕರು ಒಂದು ವೇದಿಕೆಯಲ್ಲಿ ಸೇರಿದ್ರು. ಇಲ್ಲಿ ಜೈಷ್ ಎ ಮೊಹಮ್ಮದ್ನ ಒಬ್ಬ ಲೀಡರ್ ಆ ವೇದಿಕೆಯಿಂದಾನೇ ಬೆದರಿಕೆಯನ್ನ ಹಾಕಿದ್ದ. ಅವನೇನ್ ಬೆದರಿಕೆ ಹಾಕಿದ್ದ ವೇದಿಕೆಯಿಂದ ಅಂತ ಅಂದ್ರೆ, ಪ್ಯಾಲೆಸ್ಟೈನ್ ಮತ್ತು ಕಾಶ್ಮೀರದ ಫೈಟರ್ಗಳು ಈಗ ಜೊತೆಯಾಗಿ ನಿಂತಿದ್ದಾರೆ, ದೆಹಲಿಯಲ್ಲಿ ರಕ್ತ ಸುರಿತು, ಕಾಶ್ಮೀರ ಏನ್ ಭಾರತದ ಮುಕ್ಕುಟ ಅಂತಿರಲ್ಲ ಅದನ್ನ ಭಾರತದಿಂದ ಕಸಿದುಕೊಳ್ತೀವಿ ಅಂತ ಹೇಳಿ ಅಲ್ಲಿಂದ ಬೆದರಿಕೆ ಹಾಕಿದ್ದ. ವೀಕ್ಷಕರು, ಇಲ್ಲಿ ಇನ್ನೊಂದು ವಿಚಾರವನ್ನ ನೀವು ಗಮನಿಸಬೇಕು. ಕೇವಲ ಇಲ್ಲಿ ಪಾಕಿಸ್ತಾನದ ಕಾಶ್ಮೀರದ ಉಗ್ರರು ಮಾತ್ರ ಇರಲಿಲ್ಲ, ವಿದೇಶದ 100ಕ್ಕೂ ಹೆಚ್ಚು ಉಗ್ರರು ಕೂಡ ಈ ಒಂದು ಮಾರ್ಚ್ ಪಾಸ್ಟ್ ನಲ್ಲಿ, ಈ ಗ್ಯಾದರಿಂಗ್ ನಲ್ಲಿ ಭಾಗವಹಿಸಿದ್ರು. ಈ ಉಗ್ರರೇನ್ ಸಮಾವೇಶ ಮಾಡಿದ್ರಲ್ಲ, ಇವರು ಮಾಡೋ ಸಮಾವೇಶಗಳು ಏನಿರುತ್ತೆ? ದೇಶ ವಿರೋಧಿ ಸಮಾವೇಶಗಳೇ ಇರುತ್ತೆ. ಈ ಒಂದು ಸಮಾವೇಶದಲ್ಲಿ LET,
ಜೈಷ್ ಎ ಮೊಹಮ್ಮದ್ ಹಾಗೂ ಹಮಾಸ್ನ ಟಾಪ್ ಲೀಡರ್ಸ್ಗಳು ಕೂಡ ಭಾಗವಹಿಸಿದ್ರು. ಇದೇ ಸಮಯದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಮಾಸ್ ಅಫಿಷಿಯಲ್ ಆಗಿ ಅನೌನ್ಸ್ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಟೆರರಿಸ್ಟ್ ಗಳ ಜೊತೆಗೆ ಇದ್ದೀವಿ, ಅವರ ಜೊತೆ ಕೈ ಜೋಡಿಸ್ತೀವಿ ಅಂತ. ಇದನ್ನೂ ನೀವು ನಂಬಲ್ವಾ? ಬಿಟ್ಟಾಕಿ. ಇನ್ನೂ ಕೆಲವೊಂದು ವಿಚಾರಗಳನ್ನ ಹೇಳ್ತೀರಿ. ಅದೂ ಕೂಡ ಟಾಪ್ ಇಂಟೆಲಿಜೆನ್ಸ್ ಅಧಿಕಾರಿಯೇ ಈ ಒಂದು ಮಾಹಿತಿಯನ್ನ ಬಯಲು ಮಾಡಿದ್ದಾರೆ. ಹಮಾಸ್ನ ಹಾದಿಯಲ್ಲಿನೇ ಪಾಕ್ ಟೆರರಿಸ್ಟ್ ಗಳು ಯಾವ ರೀತಿ ಸಾಕ್ತಿದ್ದಾರೆ ಅಂತ ಅದನ್ನು ಹೇಳ್ಬಿಡ್ತೀನಿ ನೋಡಿ. ಹಮಾಸ್ ಟೆರರಿಸ್ಟ್ ಗಳು ಧರಿಸಿದ್ದ ಶಾಲುಗಳ ಮೇಲೆ ಪ್ಯಾಲೆಸ್ಟೈನ್, ಪಾಕಿಸ್ತಾನ ಮತ್ತು ಹಮಾಸ್ನ ಫ್ಲಾಗ್ ಗಳಿದ್ವು. ಪಾಕಿಸ್ತಾನ ಬೆಂಬಲಿತ ಟೆರರಿಸ್ಟ್ ಗುಂಪುಗಳು ಈಗ ಹಮಾಸ್ನ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಿವೆ. ಈ ಗುಂಪುಗಳು ಧಾರ್ಮಿಕ ಐಡಿಯಾಲಜಿಗಳನ್ನ ಬಳಸಿಕೊಂಡು ಹಿಂಸಾಚಾರವನ್ನ ಉತ್ತೇಜಿಸ್ತಿವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೋಮು ದ್ವೇಷಕ್ಕೆ ಕುಮ್ಮಕ್ಕು ನೀಡ್ತಿವೆ. ಈ ರೀತಿ ಸೀನಿಯರ್ ಇಂಟೆಲಿಜೆನ್ಸ್ ಅಧಿಕಾರಿಯೊಬ್ರು ಈ ಮಾಹಿತಿಯನ್ನ ಬಯಲು ಮಾಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ನ ಉಗ್ರ ಒಬ್ಬ ಹಮಾಸ್ ಮತ್ತು ಪಾಕಿಸ್ತಾನಿ ಜಿಹಾದಿಗಳು ಒಂದಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ದ. ಪಹಲ್ಗಾಮ್ನಲ್ಲಿ ಅಮಾಯಕರ ಹಿಂದೂಗಳ ನರಮೇಧ ಹತ್ಯಾಕಾಂಡ ಏನಾಯ್ತಲ್ಲ, ಇದು ವೆಲ್ ಪ್ರೀ ಪ್ಲಾನ್ಡ್ ಸಂಚು. ಹೇಗ್ ಮಾಡಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನದ ವೆಲ್ ಟ್ರೈನ್ಡ್ ಟೆರರಿಸ್ಟ್ ಗಳೇನಿದ್ರಲ್ಲ ಈ ಸಂಚನ್ನ ರೂಪಿಸಿದ್ರು. ಹಾಗೆ ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಯಾರು ತರಬೇತಿಯನ್ನ ಪಡೆದಿರ್ತಾರಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಟೆರರಿಸ್ಟ್, ಇದನ್ನ ಕಾರ್ಯಗತಗೊಳಿಸಿದ್ರು. ಇನ್ನೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಸಾಮ್ಯತೆ ಇದೆ. ಯಾಕೆ ಪಹಲ್ಗಾಮ್ ದಾಳಿಗೂ ಮತ್ತು ಈ ಒಂದು ಇಸ್ರೇಲ್ ನಲ್ಲಿ ಹಮಾಸ್ ನಡೆಸಿದಂತ ದಾಳಿಗೂ ಸಾಮ್ಯತೆ ಇದೆ ಅಂತಾನು ಹೇಳ್ತೀನಿ ನೋಡಿ. ಪಹಲ್ಗಾಮ್ನಲ್ಲಿ ಎಲ್ಲರೂ ಕೂಡ ಅಮಾಯಕರು, ಸತ್ತಂತಹ ಎಲ್ಲಾ ಹಿಂದೂಗಳು ಕೂಡ ಅಮಾಯಕರು. ಇವರೆಲ್ಲರೂ ಕೂಡ ಪ್ರವಾಸಕ್ಕೆ ಬಂದಿದ್ರು ಪಹಲ್ಗಾಮ್ಗೆ, ಸಂತೋಷದ ಕ್ಷಣಗಳನ್ನ ಕಳೆಯೋದಕ್ಕೆ ತಮ್ಮ ಕುಟುಂಬ ಜೊತೆಗೆ ಬಂದಿದ್ರು. ಅಲ್ಲೂ ಕೂಡ ಅಮಾಯಕರನ್ನ ಟಾರ್ಗೆಟ್ ಮಾಡ್ಲಾಯ್ತು, ಅವ್ರನ್ನ ಗುಂಡಿಕ್ಕಿ ಹತ್ಯೆ ಮಾಡ್ಲಾಯ್ತು. ಇನ್ನು ಇಸ್ರೇಲ್ ನಲ್ಲಿ ಏನು ಅಕ್ಟೋಬರ್ 7, 2023 ಹಮಾಸ್ ಒಂದು ಹತ್ಯಾಕಾಂಡವನ್ನ ನಡೆಸ್ತಲ್ಲ, ಇಲ್ಲೂ ಕೂಡ ಅಷ್ಟೇ ಸಂಗೀತ ಉತ್ಸವದಲ್ಲಿ ಅಲ್ಲಿ ಜನ ಪಾಲ್ಗೊಂಡಿದ್ರು. ಇವರೆಲ್ಲರೂ ಕೂಡ ಮುಗ್ಧ ಜನ. ಇವರ ಮೇಲೆ ಹಮಾಸ್ ಉಗ್ರರು ಮನ ಬಂದಂತೆ ಗುಂಡಿನ ಸುರಿಮಳೆಯನ್ನ ಗೈದು ಅವರನ್ನ ಹತ್ಯೆ ಮಾಡಿದ್ರು. ಸೊ ಎರಡೂ ಪ್ರಕರಣಗಳಲ್ಲಿ ಸಾಮ್ಯತೆ ಇರೋದು ಇಲ್ಲಿ ಕಂಡು ಬರುತ್ತೆ. ಕಳೆದ 1 ವರ್ಷದಲ್ಲಿ ಹಮಾಸ್ನ ಉಗ್ರರು ಹಲವು ಬಾರಿ ಪಾಕಿಸ್ತಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಇಸ್ರೇಲ್ ಅಟ್ಯಾಕ್ ನ ಬಳಿಕ ಹಮಾಸ್ನ ಒಂದು ತಂಡ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಏನು ಉದ್ಘಾಟನೆ ಮಾಡಿದ್ನಲ್ಲ, ಸೇನಾ ಸೌಲಭ್ಯವನ್ನ ಪರಿಶೀಲನೆ ಮಾಡ್ತು. ಹಾಗೇನೆ ಜೈಷ್ ಎ ಮೊಹಮ್ಮದ್ ಮುಖ್ಯ ಕಚೇರಿಗೂ ಕೂಡ ಹಮಾಸ್ನ ಒಂದು ತಂಡ ಭೇಟಿ ಕೊಟ್ಟಿತ್ತು. ಇಲ್ಲೇ ಗೊತ್ತಾಗುತ್ತಲ್ವಾ ನಿಮ್ಗೆ ಲಿಂಕು, ಹಮಾಸ್ ಆಗಾಗ ಪಾಕಿಸ್ತಾನಕ್ಕೆ ಬರ್ತಿತ್ತು. ಸೊ ಇದೇ ಒಂದು ಸಮಯದಲ್ಲಿ ಅವರು ಪಹಲ್ಗಾಮ್ ದಾಳಿಯ ಒಂದು ಸಂಚನ್ನು ರೂಪಿಸಿರೋ ಸಾಧ್ಯತೆ ಕೂಡ ನಿಚ್ಚಳವಾಗಿದೆ. ಕಾಂಗ್ರೆಸ್ ನಾಯಕರೇ, ಪ್ರಗತಿಪರರೇ, ಬುದ್ಧಿಜೀವಿಗಳೇ, ಬೇಕಾ ಇನ್ನು ಯಾವ್ದಾದ್ರು ಪ್ರೂಫು ಪಾಕಿಸ್ತಾನದ ಟೆರರಿಸ್ಟ್ ಗಳಿಗೂ ಹಾಗೂ ಹಮಾಸ್ನ ಟೆರರಿಸ್ಟ್ ಗಳಿಗೂ ಕೂಡ ಲಿಂಕ್ ಇದೆ ಅಂತ ಹೇಳೋದಕ್ಕೆ? ಹಮಾಸ್ ಒಂದು ರಾಜಕೀಯ ಪಕ್ಷ, ಅದು ಉಗ್ರ ಸಂಘಟನೆನೇ ಅಲ್ಲ. ಪ್ಯಾಲೆಸ್ಟೀನ್ಗಳ ರಕ್ಷಣೆಗೆ ಇರೋರು ಅಂತ ಹೇಳ್ತಿದ್ರಲ್ಲ, ಅವ್ರು ಈಗ ಬಾಯಿ ಬಿಡಬೇಕು. ಇನ್ನು ಹಮಾಸ್ನ ಕರಾಳ ಚರಿತ್ರೆಗಳನ್ನ ವೈಟ್ ವಾಶ್ ಮಾಡೋದಕ್ಕೆ ಯಾರೆಲ್ಲಾ ಪ್ರಯತ್ನ ಪಟ್ರೋ ಅವರು ಈಗ ಉತ್ತರವನ್ನ ಕೊಡ್ಬೇಕು. ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರಂತೂ ಇದನ್ನ ನರಮೇಧ ಅಂತಾನೆ ಕರೆದಿದ್ರು. ಇಸ್ರೇಲ್ನ ಕಾರ್ಯಾಚರಣೆಯನ್ನೇ ಖಂಡಿಸಿದ್ರು. ಹಮಾಸ್ನವರು ಇಸ್ರೇಲ್ನ ಅಮಾಯಕರ ಮೇಲೆ ದಾಳಿ ಮಾಡಿದ್ದನ್ನ ಪ್ರಿಯಾಂಕಾ ಆಗ್ಲಿ ರಾಹುಲ್ ಗಾಂಧಿಯಾಗಿ ಖಂಡಿಸಿರ್ಲಿಲ್ಲ, ಆದ್ರೆ ಇಸ್ರೇಲ್ನ ಕಾರ್ಯಾಚರಣೆಯವ್ರನ್ನ ಇವ್ರು ಖಂಡಿಸಿದ್ರು. ಇನ್ನೊಂದ್ ಕಡೆ ಓವೈಸಿ ಲೋಕಸಭೆಯಲ್ಲಿ ಜೈ ಪ್ಯಾಲೆಸ್ಟೀನ್ ಅಂತ ಹೇಳ್ತಿದ್ರು, ಆದ್ರೆ ಯಾವತ್ತೂ ಕೂಡ ಹಮಾಸ್ನ ಉಗ್ರ ಕೃತ್ಯವನ್ನ ಅವ್ರು ಇಲ್ಲಿವರೆಗೂ ಖಂಡಿಸ್ಕೊಂಡು ಬಂದಿಲ್ಲ. ನಮ್ಮಲ್ಲಿರುವಂತಹ ಪ್ರಗತಿಪರರು, ಬುದ್ಧಿಜೀವಿಗಳು ಇವ್ರು ಪ್ರತಿ ಬಾರಿನೂ ಕೂಡ ಪ್ಯಾಲೆಸ್ಟೀನ್ ಪರ ಮಾತಾಡ್ತಾ ಹಮಾಸ್ ಉಗ್ರರ ಪರ ಎಲ್ಲೋ ಒಂದ್ ಕಡೆ ಮೃದು ಧೋರಣೆಯನ್ನ ತಾಳ್ತಿದ್ರು. ಇವರೆಲ್ಲ ಎಲ್ಲಿದ್ದೀರಾ ಇವಾಗ? ಇದೇ ಹಮಾಸ್ ಉಗ್ರ ಸಂಘಟನೆ ಬೇರೆಲ್ಲೂ ಅಲ್ಲ, ನಮ್ಮದೇ ದೇಶದಲ್ಲಿ ನಮ್ಮದೇ ಕುಲ ಬಾಂಧವರು, ನಮ್ಮದೇ ದೇಶದ ಪ್ರಜೆಗಳು, ನಮ್ಮ ದೇಶದಲ್ಲಿರುವಂತಹ ಅಮಾಯಕರ ನರಮೇಧವನ್ನ ಮಾಡಿದ್ದಾರೆ. 26 ಜನರ ಅಮಾಯಕರ ನರಮೇಧವನ್ನ ಮಾಡಿದ್ದಾರೆ. ಈಗಲೂ ಸುಮ್ಮನೆ ಕುತ್ಕೋತೀರಾ ನೀವು? ಈಗಲೂ ಹಮಾಸ್ ವಿರುದ್ಧ ತುಟಿಕ್ ಪಿಟಿಕ್ ಅಂತಿಲ್ಲ ಯಾಕೆ? ಗಾಜಾದ ಮೇಲಿನ ದಾಳಿಯನ್ನ ದುರಂತ ಅಂತ ಹೇಳಿದವರು, ಅಯ್ಯೋ ಕೆಲವರಂತೂ ವಿಶ್ವ ಇದಕ್ಕೆ ಖಂಡನೆ ಮಾಡ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ಗಳ ಸರಣಿಯನ್ನ ಮಾಡಿದವರು ಎಲ್ಲರೂ ಈಗ ಗಪ್ ಚುಪ್ಪಾಗಿದ್ದಾರೆ. ನಿಮ್ಮ ಕಣ್ಮುಂದೆ ಇಷ್ಟೆಲ್ಲಾ ಪ್ರೂಫ್ ಇದೆ. ನಾನು ಆಗಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಹೇಗೆ ಹಮಾಸ್ ಹಂತ ಹಂತವಾಗಿ ಪಾಕಿಸ್ತಾನದ ಉಗ್ರ ಸಂಘಟನೆ ಜೊತೆಗೆ ಶಾಮೀಲಾಗಿತ್ತು, ಹೇಗೆ ಪಹಲ್ಗಾಮ್ ದಾಳಿಗೆ ಇವರೆಲ್ಲರೂ ಕೂತು ಸಂಚನ್ನ ಹೂಡಿದ್ರು ಅಂತ ಕಣ್ಮುಂದೆ ಸತ್ಯ ಇದ್ರು. ಈ ವಿಚಾರದಲ್ಲಿ ಯಾಕೆ ಇನ್ನೂ ಜಾಣ ಮೌನ ತೋರಿಸ್ತಿದ್ದೀರಾ? ಈಗಲಾದ್ರೂ ಬಾಯ್ ಬಿಡಿ. ಇಂತಹ ದುಷ್ಕೃತ್ಯ ಮಾಡಿದವರ, ಇಂತಹ ಹೇಯ ಕೃತ್ಯ ನರಮೇಧ ಮಾಡಿದವರ ವಿರುದ್ಧ ಮಾತಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.